ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಈ ದಿನ ಕಿನೋವಾ ಕಿಚಡಿ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಒಂದು 3/4 ಗ್ಲಾಸು ಅಕ್ಕಿ ಹಾಕಿದ್ದೀನಿ. ಒಂದು ಸಣ್ಣ ಗ್ಲಾಸಿಂದ, ಅದೇ ಗ್ಲಾಸಿಂದ ಒಂದು 1/4 ಗ್ಲಾಸ್ ಕಿನೋವಾ, 1/4 ಗ್ಲಾಸು ಹೆಸರುಬೇಳೆ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ನೋಡಿ, ಕಿನೋವಾ ಆನ್ಲೈನಿಂದ ತರಿಸಿದ್ದೆ ನಾನು. ಅದಕ್ಕೆ ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್, ಬಟಾಣಿ, ಹಸಿಮೆಣಸಿನ್ಕಾಯಿ 2, ಒಂದು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಟಿದ್ದೀನಿ ನೋಡಿ, ಚಿಕ್ಕದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ, ತುಂಬ ಬೇಗನೆ ಆಗುತ್ತೆ. ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಳ್ಬೇಕು. ನಂತರ ಒಂದು 4 ಲವಂಗ, 1 ಜಾಕಾಯಿ, ಆಮೇಲೆ ಒಂದು ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಳ್ಬೇಕು. ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಅದು ಘಮ ಹೋಗಬೇಕು, ಸ್ವಲ್ಪ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಘಮ ಹೋಗೋ ಹಾಗೆ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಪೇಸ್ಟು, ಅದು ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾನು ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನ ಹಾಕ್ಕೊಳ್ಬೇಕು. ನೋಡಿ, ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ 2 ಮಾತ್ರ ಹೆಚ್ಕೊಂಡಿದ್ದೀನಿ, ಜಾಸ್ತಿ ಖಾರ ಬೇಡ ಅಂತ. ಲವಂಗ ಹಾಕಿರ್ತೀವಲ್ಲ, ಅದು ಕೂಡ ಖಾರ ಇರುತ್ತೆ ನೋಡಿ. ಆಮೇಲೆ ಒಂದು ಕ್ಯಾರೆಟು, ಒಂದು ಕ್ಯಾಪ್ಸಿಕಮ್ಮು ಅರ್ಧ ಹೆಚ್ಚಿಟ್ಕೊಂಡಿದ್ದೀನಿ. ಬಟಾಣಿ ಒಂದು ಮುಷ್ಟಿಯಷ್ಟು ಬಟಾಣಿ ಹಾಕಿದ್ದೀನಿ ನೋಡಿ. ಒಂದು ಚಿಕ್ಕ ಬಟ್ಲಿಂದ ಒಂದು ಬಟ್ಲು ಬಟಾಣಿ, ಹಾಗೆ ಕ್ಯಾಪ್ಸಿಕಮ್ ಒಂದು ಅರ್ಧ ಹೆಚ್ಕೊಂಡಿದ್ದೀನಿ, ದೊಡ್ಡದು ಇತ್ತು. ಆಮೇಲೆ ಒಂದು ಕ್ಯಾರೆಟು, ಅದೆಲ್ಲ ಹೆಚ್ಚಿಟ್ಕೊಂಡಿದ್ದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಮಿಕ್ಸ್ ಮಾಡಬೇಕು ಎಲ್ಲನೂ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ತರಕಾರಿ ಎಲ್ಲ ಹಾಕಿದ ಮೇಲೆ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತೊಳೆದಿಟ್ಟಿರೋ ಕಿನೋವಾ ಮತ್ತು ಅಕ್ಕಿ ಹಾಗೂ ಹೆಸರುಬೇಳೆ ಇದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಟೋಟಲ್ ಎಲ್ಲ ಸೇರಿ 1.5 ಗ್ಲಾಸ್ ಆಗಿದೆ. 3/4 ಕಪ್ಪು ಅಕ್ಕಿ, 1/4 ಗ್ಲಾಸ್ ಕಿನೋವಾ, 1/4 ಗ್ಲಾಸು ಹೆಸರುಬೇಳೆ ಎಲ್ಲನೂ ಹಾಕಿ ತೊಳೆದಿಟ್ಕೊಂಡಿದ್ದೆ. ಟೋಟಲ್ 1.5 ಗ್ಲಾಸ್ ಹತ್ತತ್ರ ಆಗಿದೆ ಅದು. ಆ 3 ಮಿಕ್ಸು ಕಿನೋವಾ, ಅಕ್ಕಿ ಹಾಗೂ ಹೆಸರುಬೇಳೆ. ಇದಕ್ಕೆ 4 ಗ್ಲಾಸ್ ಹತ್ರ ನೀರು ಹಾಕಿದ್ದೀನಿ. 4 ಗ್ಲಾಸ್ ಹಾಕಿದರೆ ಸ್ವಲ್ಪ ಮೆತ್ತಗೆ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಕಿಚಡಿ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕಿದ್ದೀನಿ. ಡಬಲ್ ಹಾಕಿದರೆ ಉದುರಾಗುತ್ತೆ, 1.5 3 ಹಾಕಿದರೆ ಉದುರಾಗುತ್ತೆ. 4 ಹಾಕ್ಕೊಳ್ಬೇಕು. 4 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ 4 ಗ್ಲಾಸ್ ನೀರು ಹಾಕ್ಕೊಂಡೆ, ಸ್ವಲ್ಪ ಮೆತ್ತಗೆ ಆಗಲಿ ಅಂತ ನಾನು 4 ಗ್ಲಾಸ್ ನೀರು ಹಾಕ್ಕೊಂಡೆ. ಅದಕ್ಕೆ 1.5 ಗ್ಲಾಸು ಎಲ್ಲ ಅಕ್ಕಿ, ಕಿನೋವಾ, ಹೆಸರುಬೇಳೆ ಮಿಕ್ಸ್ಗೆ 4 ಗ್ಲಾಸ್ ನೀರು ಹಾಕ್ಕೊಂಡೆ. ಒಂದು 4ರಿಂದ 5 ವಿಸಿಲ್ ತಗೊಳ್ಬೇಕು. ನೋಡಿ, ವಿಸಿಲ್ ಆಗ್ತಾಯಿದೆ. ಇದು ತುಂಬಾ ಈಸಿ, ಹೆಲ್ತಿಗೆ ಕೂಡ ಒಳ್ಳೆಯದು. ನೀವು ಮಾಡಿ ನೋಡಿ, 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ಇದು. ನೋಡಿ, 4ರಿಂದ ಒಂದು 5 ವಿಸಿಲ್ ತಗೊಂಡೆ ನಾನು. ನೋಡಿ, ರೆಡಿಯಾಗಿದೆ ಕಿನೋವಾ ಕಿಚಡಿ. ಈಗ ಓಪನ್ ಮಾಡಿದೆ ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ.
ತುಂಬ ಟೇಸ್ಟಿಯಾಗಿತ್ತು. ನೀವು ಮಾಡಿ ನೋಡಿ. ತುಂಬಾ ಹೆಲ್ದಿ ಫುಡ್ ಕೂಡ ಇದು. ಹೆಸರುಬೇಳೆ ಕೂಡ ಒಳ್ಳೆಯದು. ಕಿನೋವಾ ಮತ್ತು ಪ್ಲಸ್ ರೈಸ್ ಹಾಕಿದ್ವಿ. ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಬಿಸಿ ಬಿಸಿ ಇರುತ್ತಲ್ಲ, ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನೋಡಿ ಇದನ್ನು ಕಾಯಿ ಆ ಕಡೆ ತೆಗೆದಿಟ್ಟೆ. ಅದು ಬಾಯಿಗೆ ಇದು ಚಿಕ್ಕ ಅಡ್ಡ ಬರುತ್ತೆ ಅಂತ ಅದನ್ನು ಒಂದು ಕಡೆ ತೆಗೆದಿಟ್ಟೆ. ನೋಡಿ ಈಗ ಟೇಸ್ಟ್ ನೋಡ್ತೀನಿ. ವಾವ್, ಸೂಪರ್ ಆಗಿದೆ ಟೇಸ್ಟು. ನೀವು ಮಾಡಿ ನೋಡಿ. ಇದು ಹೆಲ್ದಿ ಫುಡ್ ಕೂಡ. ತುಂಬ ಬೇಗನೆ ಹೊಟ್ಟೆ ತುಂಬುತ್ತೆ. ಇದರಲ್ಲಿ ತರಕಾರಿ ಎಲ್ಲ ಇರುತ್ತಲ್ಲ. ಕಿನೋವಾ ಅಂದರೆ ಅದು ಒಂಥರ ಮಿಲೆಟ್ ಥರನೇ, ಅರ್ಕ ಓದ್ಲು ಇರುತ್ತಲ್ಲ, ಅದೇ ಥರ ಬೇರೆ ಇದು. ಇದನ್ನು ಚೈನೀಸ್ ಜಾಸ್ತಿ ಬಳಸ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.